ಮಳಲಿ ಮತ್ತೆ ಬಂತು ರಣ ಮಳೆ. ಬೆಂಗಳೂರನ್ನ ಬಿಟ್ಟು ಕಾಡ್ತಾ ಇದೆ ಮಳೆ. ಬೆಳಗ್ಗೆಯಿಂದ ಬಿಡುವು ಕೊಟ್ಟಿದ್ದ ಮಳೆ ಇದೀಗ ಮತ್ತೆ ಶುರುವಾಗಿದೆ. ಸಂಜೆ ಆಗುತ್ತಲೇ ಬೆಂಗಳೂರಿಗರಿಗೆ ಭಯ ಆಗೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ರಣ ಮಳೆ ಅಬ್ಬರ ಶುರುವಾಗ್ಬಿಡುತ್ತೆ. ಬೆಳಗ್ಗೆಯಿಂದ ಬಿಡುವು ಕೊಟ್ಟಿದ್ದ ಮಳೆ ಇದೀಗ ಮತ್ತೆ ಬೆಂಗಳೂರಿನಲ್ಲಿ ಶುರುವಾಗಿದೆ. ಭಾರಿ ಮಳೆಯ ಕಾರಣಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. HAL ಬೆಳಂದೂರು ಸರ್ಜಾಪುರ ಭಾಗದಲ್ಲಿ ಈಗ ಮತ್ತೆ ಮಳೆ ಶುರುವಾಗಿದೆ. ಆಲ್ರೆಡಿ ಮುಳುಗಿರೋ ಬೆಂಗಳೂರಿಗರಿಗೆ ಇದೀಗ ಮತ್ತೆ ಭಯ. ಸದ್ಯ ಒಂದ್ ಸ್ವಲ್ಪ ಸುಧಾರಿಸ್ಕೊಳ್ಳೋಣ, ಬಿಡುವು ಕೊಡಪ್ಪ ಅಂತಂದ್ರೆ ರಣ ಮಳೆ ನಿಲ್ಲೋ ಚಾನ್ಸೇ ಇಲ್ಲ. ಮತ್ತೆ ಸರ್ಜಾಪುರ ಭಾಗದಲ್ಲಿ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಮತ್ತೆ ಜೋರಾಗಿ ಮಳೆ ಬರ್ತಾ ಇದೆ. ಮತ್ತೆ ಮುಳುಗುವ ಭೀತಿ ಶುರುವಾಗಿದೆ. ಎಂದಿನಂತೆ ವಾಹನ ಸವಾರರು ಮಳೆಗೆ ಹೈರಾಣಾಗಿ ಹೋಗಿದ್ದಾರೆ. ವಾಹನ ಸವಾರರು ಭಾರಿ ಮಳೆಗೆ ಪರದಾಡ್ತಾ ಇದ್ದಾರೆ. HAL ಬೆಳಂದೂರು ಸರ್ಜಾಪುರ ಭಾಗದಲ್ಲಿ ಮತ್ತೆ ಮಳೆ ಶುರುವಾಗಿರುವಂತದ್ದು. ಮೊನ್ನೆ ಬಂದಂತಹ ಮಳೆಯಿಂದಲೇ ಇವತ್ತಿಗೂ ಚೇತರಿಸಿಕೊಳ್ಳೋದಕ್ಕಾಗಿಲ್ಲ. ಆ ನೀರೇ ಕ್ಲಿಯರ್ ಆಗಿಲ್ಲ. ಈಗ ಮತ್ತೆ ಮಳೆ ಶುರುವಾಗಿದೆ. ಮತ್ತೆ ನೀರ್ ಶೇಖರಣೆ ಆಗುತ್ತೆ. ಮತ್ತೆ ಮಳೆ ನೀರ್ ಹಾಗೆ ನಿಂತ್ಕೊಳ್ಳುತ್ತೆ ರಸ್ತೆ ಮೇಲೆ. ಜನಕ್ಕೊಂದ್ ರೀತಿ ಮಳೆ ಅಂದ್ರೆ ಸಾಕಪ್ಪ ಸಾಕು, ದಯವಿಟ್ಟು ಬಿಟ್ಬಿಡು ಅನ್ನೋ ರೀತಿಯಾಗಿ ಜನ ಈಗ ಆ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಸಾಯಂಕಾಲದವರೆಗೂ ಮಳೆ ಇರಲ್ಲ, ಆದ್ರೆ ಸಂಜೆ ಆಗ್ತಲೇ ಶುರುವಾಗುತ್ತೆ ನೋಡಿ ಧೋ ಅಂತ. 1-2 ಗಂಟೆ ಮಳೆ ಬಂದ್ರೆ ಸಾಕು, ಅದನ್ನ ಸುಧಾರಿಸ್ಕೊಳ್ಳೋದಕ್ಕೆ 1 ವಾರ ಟೈಮ್ ಬೇಕು. ಈಗ ಆಲ್ರೆಡಿ ಸರ್ಜಾಪುರ ಭಾಗದಲ್ಲಿ ಏನೇನಾಗ್ತಾ ಇದೆ, ಪಿನ್ ಟು ಪಿನ್ ಅಪ್ಡೇಟ್ಸ್ ಅನ್ನ ನಿಮ್ಮ ನ್ಯೂಸ್ 18 ಕನ್ನಡ ಕ್ಷಣ ಕ್ಷಣದ ಮಾಹಿತಿಯನ್ನ, ಏನೇನು ಅನಾಹುತಗಳಾಗಿದೆ, ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ, ಸಮಸ್ಯೆಗೆ ಏನ್ ಕಾರಣ, ಯಾವ ರೀತಿಯಾಗಿ ಪಾಲಿಕೆ ಸರ್ಕಾರ ಇದನ್ನ ಸರಿ ಮಾಡಬೇಕು, ಸರಿ ಮಾಡದೆ ಹೋದಲ್ಲಿ ಇನ್ನು ಮುಂದೆ ಏನೇನ್ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ, ಇದೆಲ್ಲದರ ಬಗ್ಗೆ ನಾವು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಅದೇ ರೀತಿಯಾಗಿ ಇದೀಗ ಮತ್ತೆ ಬೆಂಗಳೂರಲ್ಲಿ ಮಳೆ ಶುರುವಾಗಿದ್ದು, ಮಳೆಯಿಂದ ಮತ್ತೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಹೇಗಿದೆ ಮಳೆಯಿಂದ ಮತ್ತೆ ಯಾವ್ಯಾವ ಏರಿಯಾಗಳಲ್ಲಿ ಸಮಸ್ಯೆಗಳಾಗ್ತಾ ಇದೆ, ನಮ್ಮ ಪ್ರತಿನಿಧಿಗಳು ನಮ್ಮ ಜೊತೆ ಮಾಹಿತಿಯನ್ನ ಕೊಡ್ತಾರೆ. ಮಂಜುನಾಥ್ ಹಾಗೆ ಶರಣು ಹಂಪಿ. ಮಂಜುನಾಥ್ ಬೆಳ್ಳಂದೂರಿಂದ ಹಾಗೆ ಶರಣು ಹಂಪಿ ಶ್ರೀನಗರದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಮಂಜುನಾಥ್, ಬೆಳ್ಳಂದೂರು ಭಾಗದಲ್ಲಿ ಇನ್ನೂ ಸುಧಾರಿಸ್ಕೊಳ್ಳೋಕ್ ಸಾಧ್ಯ ಆಗ್ತಾ ಇಲ್ಲ. ಒಂದ್ ಸ್ವಲ್ಪ ಬಿಡುವು ಕೊಟ್ರೆ ನೀರೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಜನ ಕಾಯ್ತಿರ್ತಾರೆ. ಆದ್ರೆ ಮತ್ತಿದೀಗ ಮತ್ತದೇ ಮಳೆ ಶುರುವಾಗಿದೆ. ಹೇಗಿದೆ ಪರಿಸ್ಥಿತಿಯಲ್ಲಿ? ಸೌಮ್ಯ, ಖಂಡಿತವಾಗ್ಲೂ ಸುಮಾರು 2 ದಿನಗಳ ಕಾಲದಿಂದ ಸಾಕಷ್ಟು ಒಂದು ಮಳೆ ಬರ್ತಾನೆ ಇದೆ. ಬರ್ತಾ ಇದ್ದರೂ ಕೂಡ ನೀರಿನ ಒಂದು ಮಟ್ಟ ಕಡಿಮೆ ಆಗುತ್ತೆ ಅಂತ ಜನ ಅನ್ಕೊಂತಾರೆ. ಆದ್ರೆ ಸಂಜೆ ವೇಳೆಗೆ ಮತ್ತೆ ರಣಮಳೆ ಮತ್ತೆ ಶುರುವಾಗುತ್ತೆ. ಶುರುವಾದ ನಂತರ ಮತ್ತೆ ನೀರಿನ ಮಟ್ಟ ಜಾಸ್ತಿ ಆಗುತ್ತೆ. ಅಂದ್ರೆ 4ರಿಂದ 5 ಅಡಿಗೆ ಹೋಗುತ್ತೆ. ರೈನ್ಬೋ ಕಾಲೋನಿ ಏನಿದೆ ಅಥವಾ ರೈನ್ಬೋ ಪ್ರೋ ಅಪಾರ್ಟ್ಮೆಂಟ್ಸ್ ಅಂತ ಏನಿದೆ, ಅಲ್ಲಿ ಸಾಕಷ್ಟು ಒಂದು ಈಗಾಗಲೇ ನೀರಿನ ಮಟ್ಟ ಸಾಕಷ್ಟು 4ರಿಂದ 5 ಅಡಿಗೆ ಹೋಗಿರ್ತಕ್ಕಂಥದ್ದು. ಅಗ್ನಿಶಾಮಕ ಸಿಬ್ಬಂದಿ ಚಿಕ್ಕಮಗಳೂರು, ಹಾಸನ, ಮಡಿಕೇರಿಯಿಂದ ಅಧಿಕಾರಿಗಳು ತರಿಸಿರ್ತಕ್ಕಂಥದ್ದು. ಜೊತೆಗೆ NDRF ಹಾಗೂ SDRF ತಂಡ ಕೂಡ ಬೆಂಗಳೂರಿಗೆ ಈಗಾಗಲೇ ಆಗಮಿಸಿರ್ತಕ್ಕಂಥದ್ದು. ಟೀಮ್ಗಳಲ್ಲಿ 70ರಿಂದ 72 ಜನ ಕೆಲಸ ಮಾಡ್ತಾ ಇದ್ದಾರೆ ನೀರನ್ನ ಹೊರಹಾಕಲು. ಜೊತೆಗೆ ಈಗಾಗಲೇ ಬೆಳ್ಳಂದೂರು ಸಮೀಪ ಇರತಕ್ಕಂಥ ಈಕೋ ಸ್ಪೇಸ್ ನಲ್ಲಿ ಅತಿ ಹೆಚ್ಚು ನೀರು ವಾಟರ್ ಲಾಗಿಂಗ್ ಆಗಿರ್ತಕ್ಕಂಥದ್ದು, ನೀರು ತುಂಬೋಗಿರ್ತಕ್ಕಂಥದ್ದು. ಅದನ್ನು ಕೂಡ ಯಾವ ರೀತಿ ಡಿವಿಯೇಷನ್ ಕೊಡಬೇಕು ವಾಟರ್ಗೆ ಅನ್ನೋ ರೀತಿಯಲ್ಲಿ ಒಂದು ಪ್ಲಾನ್ ಅನ್ನ ಸದ್ಯಕ್ಕೆ ಈಗ ಪೊಲೀಸರು ಕೂಡ ಅದನ್ನ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ವಿಜುವಲ್ಸ್ ಅಲ್ಲಿ ನಿಮ್ಗೆ ಒಂದು ಕಡೆ ತೋರಿಸ್ತೀವಿ. ಮಳೆ ಮಾತ್ರ ಹೆವಿಯಾಗಿ ಇರ್ತಕ್ಕಂಥದ್ದು. ಈಗ ನಾವು ಒಂದು ಏನು ಬೆಳ್ಳಂದೂರು ಬಳಿ ಇರ್ತಕ್ಕಂಥ ಒಂದು ಹಳ್ಳಿಯಿಂದ ಹೊರಗಡೆಗೆ ಅಂದ್ರೆ ಅಪಾರ್ಟ್ಮೆಂಟ್ ಬಳಿ ನೀರು ತುಂಬಿಕೊಂಡಿದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲಿ ಆನ್ ದ ವೇ ಇರಬೇಕಾದ್ರೂ ಕೂಡ ನಿಮ್ಗೆ ವಿಜುವಲ್ಸ್ ಅಲ್ಲಿ ನೋಡಬಹುದು ಹೆವಿ ಒಂದು ಮಳೆ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ಸಂಜೆ ಸುಮಾರು 7 ಗಂಟೆಗೆ ಶುರುವಾದಂತ ಮಳೆ ರಾತ್ರಿ 12 ಗಂಟೆ ಆದ್ರೂ ಕೂಡ ನಿನ್ನೆ ಬಿಡ್ಲಿಲ್ಲ. ಇವತ್ತು ಕೂಡ ಅದೇ ರೀತಿಯಾಗಿ ಗುಡುಗು ಸಹಿತ ಮಳೆ ಶುರುವಾಗಿರ್ತಕ್ಕಂಥದ್ದು. ಸೌಮ್ಯ, ಒಟ್ಟಾರೆಗೆ ಹೇಳೋದಾದ್ರೆ ಇವತ್ತು ಸಂಜೆ ಸುಮಾರು 9 ಗಂಟೆ ಮೇಲೆ ಅಂದ್ರೆ ರಾತ್ರಿ ಸುಮಾರು 9 ಗಂಟೆ ಮೇಲೆ CM ರೌಂಡ್ಸ್ ಕೂಡ ಇರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಜೊತೆಗೆ ಸ್ಥಳೀಯ ಶಾಸಕರು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಸೌಮ್ಯ, ಇನ್ನು ಜನರ ಪಾಡಂತೂ ನಿಜಕ್ಕೂ ಕೂಡ NDRF ಹಾಗೂ SDRF ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಅಲ್ಲಿ ಲೋಕಲ್ ಏನಾದ್ರೂ ಜನರಿಗೆ ಬೇಕಾದ್ರೆ ಖಂಡಿತವಾಗ್ಲೂ ಅವ್ರಿಗೆ ಬೋಟ್ ಮುಖಾಂತರನೇ ಒಂದು ವಸ್ತುಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಸೌಮ್ಯ, ಸದ್ಯಕ್ಕಂತೂ ಸಿಚುವೇಶನ್ ನೋಡ್ತಾ ಇದ್ರೆ ಬೋಟ್ ಮುಖಾಂತರನೇ ಅವರಿಗೆ ಸಹಾಯ ಮಾಡಬೇಕು. ಜನ ಮನೆಯಿಂದ ಆಚೆ ಬರೋಕ್ಕಾಗಲ್ಲ. ಮತ್ತೆ ಎಷ್ಟೋ ಜನ ಮನೆ ಬಿಟ್ಟವರು ಇನ್ ಸದ್ಯಕ್ಕಂತೂ ನಾವು ಮನೆಗೆ ಹೋಗೋಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ವೆಲ್, ಶ್ರೀನಗರ ಭಾಗದಲ್ಲಿ ಯಾವ ರೀತಿಯಾಗಿದೆ ಮಳೆಯಿಂದ ಅವಾಂತರಗಳು, ಅಲ್ಲಿನ ಸಿಚುವೇಶನ್ ಹೇಗಿದೆ? ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು, ಹೇಗಿದೆ ಅಲ್ಲಿ ಸದ್ಯದ ಪರಿಸ್ಥಿತಿ? ಸೌಮ್ಯ, ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿ ಸಂಜೆ ಆಯ್ತಂದ್ರೆ ಸಾಕು ಮಳೆ ಆಗಮಿಸ್ತಾ ಇದೆ. ಇವತ್ತು ಕೂಡ, ಯಾಕಂದ್ರೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ, ಇವತ್ತು ಮತ್ತು ನಾಳೆ 2 ದಿನನೂ ಕೂಡ ಬೆಂಗಳೂರು ನಗರ
ಇಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ನಾವೀಗ ಬಸವನಗುಡಿ ಶ್ರೀನಗರ ಏರಿಯಾದಲ್ಲಿರೋದು. ಸೊ ಶ್ರೀನಗರ ಏರಿಯಾದಲ್ಲಿ ಈಗಾಗಲೇ ಮಳೆ ಆರಂಭ ಆಗಿದೆ. ಪಾಪ ಎಲ್ಲರೂ ಕೂಡ ದಿನನಿತ್ಯದ ಕೆಲಸ ಮಾಡೋರು, ವ್ಯಾಪಾರ ಮಾಡೋರು, ಹೂ ಮಾರೋರು ಇರ್ಬೋದು, ನಿಮಗೆ ಬೇರೆ ಬೇರೆ ತರಕಾರಿ ವ್ಯಾಪಾರ ಮಾಡೋರ್ಬೋದು, ಎಲ್ಲರೂ ಕೂಡ ತಮ್ಮ ಏನು ವ್ಯಾಪಾರ ಏನು ಮಾಡ್ತಾಯಿದ್ರು, ಮಳೆ ಬರೋ ಕಾರಣಕ್ಕಾಗಿ ಎಲ್ಲ ಪ್ಲಾಸ್ಟಿಕ್ಗಳನ್ನು ಮುಚ್ಕೊಂಡು ಅಂಬ್ರೆಲಾಗಳನ್ನು ಹಾಕ್ಕೊಳ್ತಿರೋಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ವೆಹಿಕಲ್ಗಳ ಮೂವ್ಮೆಂಟ್ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಮಳೆ ಬರ್ತಾ ಇದೆ. ತಮ್ಮ ಮನೆಗಳಿಗೆ ತೆರಳುವಂಥವ್ರು ಕೆಲವರು ಅದರಲ್ಲೇ ಮಳೆಯಲ್ಲೇ ನೆನ್ಕೊಂಡು ಹೋಗ್ತಿರೋಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಶಾಪ್ಗಳಲ್ಲಿ ಕೂಡ ಯಾರ್ಯಾರು ವೆಹಿಕಲ್ ಟ್ರಾವೆಲರ್ಸ್ ಏನಿದ್ದಾರೆ, ಅಂದರೆ ಬೈಕರ್ಸ್ ಏನಿದ್ದಾರೆ, ಅವರೆಲ್ಲರೂ ಸೈಡಿಗೆ ಬೈಕ್ಗಳನ್ನು ಹಾಕಿ ಶಾಪ್ಗಳಲ್ಲಿ ಅವರು ಈಗ ಏನು ಪಕ್ಕದಲ್ಲೇ ನಿಂತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇನ್ನೊಂದು ಇವತ್ತು ಮಾತ್ರ ಅಲ್ಲ, ನಾಳೆನೂ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಇನ್ನೂ 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ಭಾರೀ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಈಗ ಕಳೆದ 3 ದಿನಗಳಿಂದ ಸುರಿದಂಥ ಮಳೆಗೆ ನಿಮಗೆ HAL ಇರ್ಬೋದು, ಬೆಳ್ಳಂದೂರು ಇರ್ಬೋದು, ಅದರಲ್ಲೂ ಮಹದೇವಪುರ ವಲಯದ ಝೋನ್ನಲ್ಲಿರುವಂಥ ಏರಿಯಾಗಳೇನಿದೆ, ಸಾಕಷ್ಟು ಮನೆ ಒಳಗಡೆ ನೀರು ನುಗ್ಗಿದೆ. ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಎಲ್ಲ ಕೂಡ ನೀರಿದೆ. ಈಗಲೂ ಕೂಡ ಅದನ್ನು ಹೊರಗೆ ಹಾಕುವಂಥ ಕೆಲಸನೂ ಕೂಡ ಆಗ್ತಾ ಇಲ್ಲ. ಇನ್ನು ನಿಮಗೆ ಬೆಳ್ಳಂದೂರು ರೋಡಲ್ಲಂತೂ ಈಗಲೂ ಕಂಟಿನ್ಯೂ ಇದೆ. ಮಳೆ ಬಾರದೇ ಇದ್ದರೆ ನಾಳೆಗೆ ಕ್ಲಿಯರ್ ಆಗುತ್ತೆ ಅಂತೇಳಿ BBMP ಕಮಿಷನರ್ ಅವರು ಮಾಹಿತಿಯನ್ನು ನೀಡಿದರು. ಈಗಿನ ಸಿಚುವೇಶನ್ ನೋಡ್ತಾ ಹೋದರೆ ನಿಜವಾಗ್ಲೂ ಬೆಂಗಳೂರಿನ ಮಾನ ಮರ್ಯಾದೆ ಏನಿದೆ 3 ಕಾಸಿಗೆ ಹರಾಜಾಗ್ತಾ ಇದೆ. ಬೆಂಗಳೂರಿನ ಬ್ರ್ಯಾಂಡ್ ಏನಿದೆ, ಬೆಂಗಳೂರಿನ ಒಂದು ಸಣ್ಣ ಮಳೆಗೆ, ಇದು ರೆಡ್ ಅಲರ್ಟ್ ಮಳೆ ಅಲ್ಲ ಸೌಮ್ಯ, ಯಾಕಂದರೆ ಇದು ಯೆಲ್ಲೋ ಅಲರ್ಟ್. ನಿಮಗೆ ಬೇರೆ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಆದರೆ ನಿಮಗೆ ಈ ರೀತಿಯಾದಂಥ ದೊಡ್ಡ ಅವಾಂತರ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಇದ್ರೂ ಕೂಡ ಯಾಕೆ ಅವಾಂತರ ಆಗುತ್ತೆ ಅಂದರೆ, ಅವೈಜ್ಞಾನಿಕ ಏನು ಕಟ್ಟಡ ನಿರ್ಮಾಣ, ರಾಜಕಾಲುವೆಗಳ ಮೇಲೆ ಕಟ್ಟಡಗಳನ್ನು ಕಟ್ಕೊಳ್ತಾರೆ, ಒತ್ತುವರಿಯನ್ನು ಮಾಡ್ಕೊಳ್ತಾರೆ, ಅವೈಜ್ಞಾನಿಕವಾದಂಥ ನೀತಿಗಳು, ಕಳಪೆ ಕಾಮಗಾರಿ, ಪ್ರತಿಯೊಂದಕ್ಕೂ ಕೂಡ ರೀಸನ್ ಆಗ್ತಾ ಇದೆ. ಇವೆಲ್ಲ ರೀಸನ್ಗಳಿಂದಾಗಿ ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆ ಬಂತದನ್ನು ಕೂಡ ಭಾಳಷ್ಟು ಹಾನಿ ಆಗ್ತಾ ಇದೆ. ಕೆರೆಗಳಲ್ಲೇ ಮನೆಗಳನ್ನು ಕಟ್ಸ್ಕೊಂಡ್ರೆ, ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡ್ರೆ, ಅವುಗಳಿಗೆ BBMP ಅಪ್ರೂವ್ ಮಾಡಿದ್ರೆ ಇನ್ನೇನಾಗತ್ತೆ ಅದೇ ರೀತಿಯಾದ ಪರಿಸ್ಥಿತಿ. ಪ್ರತಿ ವರ್ಷದ ಸಮಸ್ಯೆ ಬೆಂಗಳೂರಿನಲ್ಲಿ. ಇದರಲ್ಲೂ ಕೂಡ ಈ ವರ್ಷ ಜಾಸ್ತಿ ಮಳೆ ಆಗ್ತದೆ. ಯಾಕಂದರೆ ಕಳೆದ 50 ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ 2ನೇ ಅತಿ ದೊಡ್ಡ ಮಳೆ ಆಗಿರೋದು. 706 ಮಿಲಿಮೀಟರ್ ಮಳೆ ಆಗಿದೆ. ಇದರಿಂದಾಗಿನೂ ಕೂಡ ಸಾಕಷ್ಟು ಅವಾಂತರ ಆಗ್ತಾ ಇದೆ. BBMP ಮಾತ್ರ ಬರೀ ಇದೊಂದೇ ರೀಸನ್ ಹೇಳ್ಕೊಂಡು ನಾವು ಏನು ಮಾಡಿಲ್ಲ, ದೊಡ್ಡ ಮಳೆ ಆಗ್ತಾ ಇದೆ, ಆ ಕಾರಣಕ್ಕೆ ನಾವು ಕೈ ಕಟ್ಟಿ ಕೂಡಬೇಕಾದ ಪರಿಸ್ಥಿತಿ ಇದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಇದು ನಿಜಕ್ಕೂ ಕೂಡ BBMPಗೆ CM ಬಸವರಾಜ ಬೊಮ್ಮಾಯಿರೇ ಖುದ್ದು ಭೇಟಿ ನೀಡಿ ಈಗ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಕೂಡಲೇ ಶಾಶ್ವತ ಪರಿಹಾರಗಳಿಗೆ ಮುಂದಾಗಬೇಕಾಗಿದೆ ಸೌಮ್ಯ. ಖಂಡಿತವಾಗ್ಲೂ 3 ದಿನದ ಮಳೆಗೆ 100 ದಿನ ಗೋಳಾಡುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಥ್ಯಾಂಕ್ ಯು ಶರಣು, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸೊ ಇನ್ನು ಮಳೆಯಿಂದಾಗಿ ಎಲ್ಲೆಲ್ಲಿ ಏನೇನು ಅನಾಹುತಗಳಾಗಿದೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಈಗ ಬಂದಿರುವಂತಹ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಆದ್ರೆ ಇನ್ನೂ 2-3 ದಿನಗಳ ಕಾಲ ಬೆಂಗಳೂರಲ್ಲಿ ಭಾರಿ ಮಳೆಯಾಗತ್ತಂತೆ. ಇವತ್ತು ಮತ್ತೆ ನಾಳೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಹವಾಮಾನ ಇಲಾಖೆಯಿಂದ ಈ ಒಂದು ಮುನ್ಸೂಚನೆ ಸಿಕ್ಕಿದೆ. ಕಳೆದ 3 ದಿನಗಳಿಂದ ರಾತ್ರಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ದೊಡ್ಡ ಮಟ್ಟದಲ್ಲಿ ಈಗ ಎಫೆಕ್ಟ್ ಆಗಿದೆ. ಮಹದೇವಪುರ, ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಪ್ರವಾಹದ ಅಲರ್ಟ್ ಮಾಡಲಾಗಿದೆ. ಅಪಾರ್ಟ್ಮೆಂಟ್ ವಿಲ್ಲಾಗಳಿಗೆ ಈಗ ಮಳೆ ನೀರು ನುಗ್ಗಿದೆ. ಈಗ ನುಗ್ಗಿರುವಂತಹ ನೀರೇ ಕ್ಲಿಯರ್ ಆಗಿಲ್ಲ. ಇನ್ನೂ 3 ದಿನ ಇದೇ ರೀತಿ ಮಳೆ ಬಂದ್ರೆ ಊಹಿಸ್ಕೊಳ್ಳಿ ಪರಿಸ್ಥಿತಿ ಏನಾಗಬಹುದು ಅಂತ. ಈಗಿರೋ ನೀರನ್ನೇ ಖಾಲಿ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ತಲೆ ಕೆಡಿಸ್ಕೊಂಡಿದ್ದಾರೆ ಪಾಲಿಕೆಯವರು, ಸರ್ಕಾರದವರು, ಜನಪ್ರತಿನಿಧಿಗಳು. ಇನ್ನೂ 3 ದಿನ ಮಳೆ ಬಂದ್ರೆ, ಇದೇ ರೀತಿ ಪ್ರವಾಹ ಆದ್ರೆ ಜನರ ಪರಿಸ್ಥಿತಿ ಏನಾಗ್ಬೇಕು ಸ್ವಾಮಿ? ಯಾರೋ ಮಾಡಿದಂತಹ ತಪ್ಪಿಗೆ ಇನ್ಯಾರೋ ಬಲಿ ಆಗ್ತಾರೆ ಅಂತಾರಲ್ಲ, ಈಗ ಆಗ್ತಾ ಇರೋಂಥದ್ದು ಅದೇ. ದುಡ್ಡು ತಗೊಂಡು ಪರ್ಮಿಷನ್ ಕೊಟ್ಟು ರಾಜಕಾಲುವೆ ಮೇಲೆ, ಕೆರೆಗಳ ಮೇಲೆ ಮನೆ ಕಟ್ಟೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಇವತ್ತಿಗೆ ಬೆಂಗಳೂರಿಗೆ ಈ ಒಂದು ಪರಿಸ್ಥಿತಿಯನ್ನ ತಲುಪಿದೆ. ಸೊ ನಾವು ಅಲರ್ಟ್ ಲೆಕ್ಕಾಚಾರವನ್ನ ನೋಡ್ತಾ ಇದೀವಿ. ಇಲ್ಲಿ ತನಕ 700ಕ್ಕೂ ಹೆಚ್ಚು ಮಿಲಿಮೀಟರ್ ಮಳೆ ಆಗಿದೆ ಬೆಂಗಳೂರಿನಲ್ಲಿ. ಸೊ 204ಕ್ಕಿಂತ ಹೆಚ್ಚು ಮಿಲಿಮೀಟರ್ ಮಳೆ ಆಗೋದಾದ್ರೆ ಅದಕ್ಕೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡ್ತಾರೆ. ಆರೆಂಜ್ ಅಲರ್ಟ್ ಅಂತಂದ್ರೆ 115ರಿಂದ 204 ಮಿಲಿಮೀಟರ್ ಆಗುತ್ತೆ ಅಂತ. ಸದ್ಯ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಇದೆ, ಅಂದ್ರೆ 44ರಿಂದ 115 ಮಿಲಿಮೀಟರ್ ಮಳೆ ಆಗಬೇಕು ಅಂತ. ಸೊ ಎಷ್ಟೆಷ್ಟು ಮಿಲಿಮೀಟರ್ ಮಳೆ ಆಗೋ ಸಾಧ್ಯತೆ ಇದೆ ಅಂದಾಗ ಹವಾಮಾನ ಇಲಾಖೆ ಒಂದು ಮುನ್ನೆಚ್ಚರಿಕೆ ಕೊಡುತ್ತಲ್ಲ, ಸೊ ಆಗ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್, ಯೆಲ್ಲೋ ಅಲರ್ಟ್ ರೀತಿಯಲ್ಲಿ ಅವರು ಅಲರ್ಟ್ ಕೊಡ್ತಾರೆ. ಸೊ
ರೆಡ್ ಅಲರ್ಟ್ ಅಂತಂದ್ರೆ ಎಷ್ಟು ಮಿಲಿಮೀಟರ್ ಮಳೆ ಆಗೋ ಸಾಧ್ಯತೆ ಇದೆ? 204 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಆದ್ರೆ ಮಳೆ ಆಗೋ ಸಂಭವ ಇದ್ರೆ ಅಂತ ಸಂದರ್ಭದಲ್ಲಿ ರೆಡ್ ಅಲರ್ಟ್ ಅನ್ನ ಕೊಡುತ್ತೆ ಹವಾಮಾನ ಇಲಾಖೆ. ಇನ್ನು 115ರಿಂದ 204 ಮಿಲಿಮೀಟರ್ ಮಳೆಯಾಗೋ ಸಾಧ್ಯತೆ ಇದ್ರೆ ಆರೆಂಜ್ ಅಲರ್ಟ್ ಅನ್ನ ಕೊಡ್ಲಾಗತ್ತೆ. ಸೊ ಈ ರೀತಿಯಾಗಿ ಒಂದು ಅಲರ್ಟ್ ಕೊಟ್ಟಿರುವಂತದ್ದು. ಸದ್ಯ ಬೆಂಗಳೂರಿಗಿರುವಂತದ್ದು ಯೆಲ್ಲೋ ಅಲರ್ಟ್, ಅಂದ್ರೆ 64ರಿಂದ 115 ಮಿಲಿಮೀಟರ್ ಮಳೆ ಆಗೋ ಸಾಧ್ಯತೆ ಇದೆ ಅಂತ. ರೈನ್ಬೋ ಡ್ರೈವ್ ಬಳಿ ಬೆಂಗಳೂರು ಜಿಲ್ಲಾಧಿಕಾರಿ ಶ್ರೀನಿವಾಸ್ ಪರಿಶೀಲನೆ ಮಾಡಿದ್ರು. ಸ್ಥಳೀಯರ ಜೊತೆಗೆ ಮಾತುಕತೆ ನಡೆಸಿದ್ರು. ಕಾಲುವೆ ಒತ್ತುವರಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು. ನೀರು ಸರಾಗವಾಗಿ ಹರಿದು ಹೋಗಲು ಕ್ರಮಕ್ಕೆ ಈಗ ಡಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಅವಾಂತರಕ್ಕೆ ಸಾಕಷ್ಟು ಒಂದು ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ನಾವು ಏನು ತೋರಿಸ್ತಾ ಇದ್ದೀವಿ, ಬೋಟ್ನಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಹಾಸನದ ಟೀಮ್, ಅಂದ್ರೆ ಕರ್ನಾಟಕ ಫೈರ್ ಸೇಫ್ಟಿ ಏನಿದ್ದಾರೆ ಅವ್ರ ಜೊತೆಗೆ ನಾವು ಹೋಗ್ತಾ ಇರ್ತಕ್ಕಂಥದ್ದು. 3 ಜನ ಅಧಿಕಾರಿಗಳು ಇಲ್ಲಿ ಇರ್ತಕ್ಕಂಥದ್ದು. ಇವರು 3 ಜನ ಸಹ ಇಲ್ಲಿರ್ತಕ್ಕಂಥ ಏನು ರೈನ್ಬೋ ರೆಸಿಡೆನ್ಷಿಯಲ್ ವೆಲ್ಫೇರ್ ಏನಿದೆ ಇಲ್ಲಿದ್ದೀವಿ. ಅಂದ್ರೆ ಇಲ್ಲಿ ಸಾಕಷ್ಟು ಜನ ಒಬ್ರು ಏನೊಂದು ಪ್ರೆಗ್ನೆನ್ಸಿ ವುಮೆನ್ಸ್ ಇರ್ಬೋದಾಗಿರ್ಬೋದು, ಜೊತೆಗೆ ವಯಸ್ಸಾಗಿರೋರು ಆಗಿರ್ಬೋದು, ಎಲ್ಲರನ್ನೂ ಕೂಡ ಬೇಕಾಗಿರೋರು ಒಂದು ಮೊಬೈಲ್ ನಂಬರ್ ಮುಖಾಂತರ ಕಾಲ್ ಮಾಡಿದ್ರೆ ತಕ್ಷಣ ಈ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿ ಅವ್ರ ಮನೆ ಬಳಿ ರೀಚ್ ಆಗ್ತಾರೆ. ಸಾಕಷ್ಟು ನೀವೇನು ಈಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಈ ಕಂಪ್ಲೀಟ್ ಆಗಿ ಸುಮಾರು 7ರಿಂದ 8 ಅಡಿ ನೀರು ನಿಂತ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಬೆಳಗಿನ ಜಾವ ಸುಮಾರು 5 ಗಂಟೆಯಿಂದ ಪ್ರಾರಂಭವಾದಂತಹ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ರಾತ್ರಿ 8 ಗಂಟೆವರೆಗೂ ಕೂಡ ಇರ್ತಕ್ಕಂಥದ್ದು. ಇನ್ನ ಅಂದ್ರೆ ಇಲ್ಲೇನು 4 ಕ್ರಾಸ್ ಇದೆ, ಫಸ್ಟ್ ಕ್ರಾಸ್, ಸೆಕೆಂಡ್ ಕ್ರಾಸ್, ಥರ್ಡ್ ಕ್ರಾಸ್, ಫೋರ್ತ್ ಕ್ರಾಸ್, ಇದೆಲ್ಲವೂ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಬೆಳಗ್ಗೆಯಿಂದನೂ ಕೂಡ ಇದೇ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಬೆಳಗಿನ ಜಾವ ಸುಮಾರು 8 ಗಂಟೆಗೆ ಶುರುವಾದಂತಹ ಕಾರ್ಯಾಚರಣೆ. ಇನ್ನೂ ಕೂಡ ನೀರನ್ನ ಹೊರಗೆ ಹಾಕೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸಿಬ್ಬಂದಿಗಳು. ಜೊತೆಗೆ ಈ ಎಲ್ಲಾ ವಿಜುವಲ್ಸ್ ಅಲ್ಲಿ ಏನ್ ನೋಡ್ತಾರೆ, ಈಗ ತಾನೇ ಶ್ರೀನಿವಾಸ್ ಡಿಸಿ ಅವರು ಬಂದೋಗಿದ್ರು. ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ, ಇಲ್ಲಿ ಲೇಔಟ್ಗಳ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಒಂದು ರಸ್ತೆಯನ್ನ ಮಾಡ್ಕೊಡ್ರೆ ಅಥವಾ ಏನಾದ್ರೂ ಜಾಗವನ್ನ ಮಾಡ್ಕೊಡ್ರೆ ಖಂಡಿತವಾಗ್ಲೂ ನಾವು ನೀರನ್ನ ಹೊರ ಹೋಗೋಕೆ ಯಾವ್ದಾದ್ರು ಒಂದು ಶಾಶ್ವತವಾಗಿ ಒಂದು ಪರಿಹಾರವನ್ನು ಕೂಡ ಕೊಡ್ತೀವಿ ಅಂತ ಕೂಡ ಅವರು ಮಾಧ್ಯಮಗಳ ಮುಂದೆ ಹಂಚ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಗೆ ಹೇಳೋದಾದ್ರೆ ಸದ್ಯಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡಲು ಡಿಸಿ ಏನು ಖಡಕ್ ಆಗಿ ಒಂದು ಅಧಿಕಾರಿಗಳಿಗೆ ಸೂಚನೆ ನೀಡಿರ್ತಕ್ಕಂಥದ್ದು. ಮತ್ತೆ ಈ ಲೇಔಟ್ ನಲ್ಲಿ ಇರ್ತಕ್ಕಂಥ ಜನರಿಗೆ ಕೂಡ ಒಂದು ಮನವರಿಕೆ ಮಾಡ್ಕೊಂಡಿರೋದೆ, ಎಲ್ಲಾದ್ರೂ ಒಂದು ನೀವೇ ಜಾಗವನ್ನ ಮಾಡ್ಕೊಡಿ, ಅದಕ್ಕೆ ನಾವು ನೀರು ಸುಗಮವಾಗಿ ಈಚೆ ಕಡೆ ಅಂದ್ರೆ ಆಚೆ ಕಡೆಗೆ ಹೋಗಲು ನಾವು ಒಂದು ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಡ್ತೀವಿ ಅಂತ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕರಾವಳಿ ಭಾಗದಲ್ಲಿ ನಾಳೆ ನಾಡಿದ್ದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಮುಂಜಾಗ್ರತೆಯಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ ಜಿಲ್ಲಾಡಳಿತ. ಕರಾವಳಿ ಭಾಗದಲ್ಲಿ ನಾಳೆ ನಾಡಿದ್ದು ರೆಡ್ ಅಲರ್ಟ್ ಇರೋದ್ರಿಂದಾಗಿ ಬಹಳ ಹುಷಾರಾಗಿರ್ಬೇಕು. ಒಂದ್ ವೇಳೆ ನದಿ ಪಾತ್ರಗಳಲ್ಲಿ ಏನಾದ್ರೂ ಜನ ವಾಸ ಮಾಡ್ತಾ ಇದ್ರೆ ದಯವಿಟ್ಟು ಸುರಕ್ಷಿತ ಸ್ಥಳಗಳಿಗೆ ಹೋಗ್ಬಿಡಿ. 2 ದಿನ ತುಂಬಾನೇ ಮಳೆ ಆಗುತ್ತೆ ಅಂತ ಜಿಲ್ಲಾಡಳಿತ ಈಗ ಒಂದು ಮುನ್ಸೂಚನೆಯನ್ನ ಕೊಟ್ಟಿದೆ. ಕರಾವಳಿ ಭಾಗದಲ್ಲಿ ನಾಳೆ ನಾಡಿದ್ದು ಭಾರಿ ಮಳೆಯಾಗುತ್ತೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯಲ್ಲಿ ರೆಡ್ ಅಲರ್ಟ್ ಇದೆ. ಮುಂಜಾಗ್ರತಾ ಕ್ರಮವಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ ನಮ್ಮ ಪ್ರತಿನಿಧಿ ಶರಣು ಹಂಪಿ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು, ಬೆಂಗಳೂರಿಗಂತೂ ಯೆಲ್ಲೋ ಅಲರ್ಟ್ ಇದೆ ಇನ್ನ 3-4 ದಿನಗಳ ಕಾಲ. ಬಟ್ ರೆಡ್ ಅಲರ್ಟ್ ಅಂತ ಬರೋದಾದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ಭಾಗಗಳಿಗೆ ರೆಡ್ ಅಲರ್ಟ್ ಮುನ್ಸೂಚನೆ ಸಿಕ್ಕಿರುವಂತದ್ದು ಹವಾಮಾನ ಇಲಾಖೆಯಿಂದ, ಮತ್ತೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಜಿಲ್ಲಾಡಳಿತ ಮಳೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಸೌಮ್ಯ, ಕಳೆದ 3 ದಿನಗಳಿಂದನೂ ಕೂಡ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹಲವೆಡೆ ಬಹುತೇಕ ಕಡೆ ಮಳೆ ಆಗ್ತಾ ಇದೆ. ಅದರಲ್ಲಿ ಕರಾವಳಿ ಭಾಗ, ಮಲೆನಾಡು ಭಾಗ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಬಹುತೇಕ ಎಲ್ಲ ಕಡೆ ಮಳೆ ಜಾಸ್ತಿ ಆಗ್ತಾ ಇದೆ. ಮುಂಗಾರು ಆರಂಭದಲ್ಲಿ ಕರಾವಳಿ ಭಾಗದಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗಿತ್ತು. ಸೊ ಈಗಲೂ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಈ ಒಂದು ವಾರನೂ ಕೂಡ ಕಂಪ್ಲೀಟ್ ಆಗಿ ಇನ್ನೊಂದು 6 ದಿನಗಳ ಕಾಲ ಭಾರಿ ಮಳೆ ಆಗುತ್ತಂತೆ. ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಈ 4 ದಿನಗಳ ಕಾಲ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ನಾಡಿದ್ದು ಅಂದರೆ 8ನೇ ತಾರೀಕು ನಿಮಗೆ ಉತ್ತರ ಕನ್ನಡ, ಮಂಗಳೂರು ಭಾಗದಲ್ಲಿರುವಂಥ ಅಂದರೆ ಕರಾವಳಿ ಭಾಗದಲ್ಲಿ ಬರುವಂಥ ಉತ್ತರ ಕನ್ನಡ, ಉಡುಪಿ ಮತ್ತು ಮಂಗಳೂರು, ಈ ಕರಾವಳಿ ಭಾಗದಲ್ಲಿ ಎಲ್ಲ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಮೀನುಗಾರರು ಸಮುದ್ರಕ್ಕೆ ಇಳಿದಂತೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಮಲೆನಾಡು ಭಾಗದಲ್ಲಿ ಇನ್ನು 4 ದಿನಗಳ ಕಾಲ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಅಂದರೆ 20 ಮಿಲಿಮೀಟರ್ಗಿಂತಲೂ ಕೂಡ ಹೆಚ್ಚು ಮಳೆ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತಕ್ಕೆ ನಿನ್ನೆ ಸಿಎಂ ಸಭೆಯನ್ನು ಕೂಡ ನಡೆಸಿದ್ರು. 18 ಜಿಲ್ಲೆಗಳ
ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿ ಏನೇನು ಮುನ್ಸೂಚನೆಗಳು ಬೇಕಾಗತ್ತೆ, ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ, ಆ ಎಲ್ಲ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಳಿಕ್ಕೂ ಕೂಡ ಮುನ್ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳು ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ, ತಗ್ಗು ಪ್ರದೇಶಗಳಿದ್ದಾವೆ ಮತ್ತು ಪ್ರವಾಹ ಆಗುವಂಥ ಪರಿಸ್ಥಿತಿಗಳೇನಿದ್ದಾವೆ ಅಂದರೆ ಮಲೆನಾಡು ಭಾಗದಿಂದ ನಿಮಗೆ ನದಿಗಳ ಮೂಲಕ ನಿಮಗೆ ಉತ್ತರ ಕರ್ನಾಟಕದ ಭಾಗಗಳಿಗೆ ಜಲಾಶಯಗಳು ಹೋಗುತ್ತೆ, ಜಲಾಶಯಗಳು ಭರ್ತಿಯಾಗಿ ಅಲ್ಲಿಂದ ನೀರನ್ನ ನದಿಗಳ ಮೂಲಕ ನೀರನ್ನು ಬಿಡ್ತಾರೆ. ಇದರಿಂದ ನದಿ ಪಾತ್ರದ ಜನರಲ್ಲೂ ಕೂಡ ಆ ಏರಿಯಾಗಳ ಗ್ರಾಮಗಳೇನಿದ್ದಾವೆ ಅಲ್ಲೂ ಕೂಡ ಮುಳುಗಡೆಯ ಭೀತಿ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಕಳೆದ ಒಂದು ತಿಂಗಳಿಂದ ಮಿಡ್ಲಲ್ಲಿ ಒಂದು ವಾರ ಬಿಟ್ಟರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಹಾನಿಯಾಗಿದೆ. ಅದರಲ್ಲೂ ಕೂಡ ನಿಮಗೆ ರಾಮನಗರದಲ್ಲಿ ಯಾವ ರೀತಿಯಾಗಿ ಕಳೆದ ವಾರ ದೊಡ್ಡ ಅನಾಹುತ ಆಯಿತು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ಈಗಲೂ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾ ಇದೆ ಮತ್ತು ಅದರ ಅನಾಹುತ ಸಣ್ಣ ಮಳೆ ಆದ್ರೂ ಕೂಡ ದೊಡ್ಡ ಅನಾಹುತನೇ ಆಗ್ತಾ ಇದೆ. ಅದೇ ರೀತಿಯಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಉತ್ತರ ಒಳನಾಡು ಭಾಗದಲ್ಲೂ ಕೂಡ ನಿಮಗೆ ಕರಾವಳಿ ಭಾಗ ಮತ್ತು ಮಲೆನಾಡು ಭಾಗ ಮಾತ್ರ ಅಲ್ಲ, ಅಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನದಲ್ಲೆಲ್ಲ 4 ದಿನ ನಿಮಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಉತ್ತರ ಒಳನಾಡು ಭಾಗದಲ್ಲೂ ಕೂಡ ನಿಮಗೆ ಬಳ್ಳಾರಿ ಇರ್ಬೋದು, ಕೊಪ್ಪಳ, ರಾಯಚೂರು, ಹೀಗೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬೆಳಗಾವಿಯಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾ ಇದೆ. ಆದರೆ ಹೆಚ್ಚಿನ ಅಲರ್ಟ್ ಇಲ್ಲ. ಕೆಲವೊಂದು ದಿನಗಳ ಮಾತ್ರ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜ್ಯದ 18 ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಆಗುತ್ತೆ ಅನ್ನುವಂಥ ಮಾಹಿತಿ ಹವಾಮಾನ ಇಲಾಖೆ ನೀಡಿದೆ. ಸೊ ಮುನ್ಸೂಚನಾ ಕ್ರಮಗಳನ್ನು ಆಯಾ ಜಿಲ್ಲಾಧಿಕಾರಿಗಳು ತೆಗೆದುಕೊಳ್ಳಲಿಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸೂಚನೆ ನೀಡಿದ್ದಾರೆ. ಸೌಮ್ಯ, ಥ್ಯಾಂಕ್ ಯು ಶರಣು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಮಸ್ಕಾರ. 42 ವರ್ಷದ